ಹೀಗಾಗಿ ನಾವು ಮಾತಾಡೋ ಅವಶ್ಯಕತೆ ಇಲ್ಲ. ಏನು ಅನೇಕ ವಿಚಾರಗಳು ನಮಗೂ ಗೊತ್ತಿಲ್ಲ. ಬಾಬಾ ಸಾಹೇಬರನ್ನ ನನಗೆ ತಿಳಿದ್ಬಿಟ್ಟಿದೆ. ಅವರು ರಿಸರ್ವೇಶನ್ ಕೊಟ್ಟಿದ್ದಕ್ಕೆ ಕೆಲವೊಂದು ಅವ್ರು ರಿಸರ್ವೇಶನ್ ಕೊಟ್ಟರು ಅಂತ ಹೇಳಿ ತಪ್ಪು ಗ್ರಹಿಕೆಯೊಳಗೆ ಕೆಲವೊಂದು ಜನ ಅವ್ರ ಬಗ್ಗೆ ಅಭಿಪ್ರಾಯಗಳು ಬೇರೆ ಬೇರೆ. ಆದ್ರೆ ಬಾಬಾ ಸಾಹೇಬರು ಮಾಡಿದಂತಹ ಸಂವಿಧಾನ ಎಲ್ಲರಿಗೂ ನ್ಯಾಯ ಕೊಡುವಂತಹ ಸಂವಿಧಾನ ಇರೋದ್ರಿಂದ ಇವತ್ತು ನಾವೆಲ್ಲ ಒಂದೇ ಜಾಗ ಕೊಟ್ಟು ಭಾಷೆ ಮಾಡ್ತೀವಿ. ಆ ತಪ್ಪು ಗ್ರಹಿಕೆಯನ್ನು ಹೋಗ್ಬೇಕಾಗಿತ್ತಂದ್ರೆ ಅವರಿಗೂ ಬಾಬಾ ಸಾಹೇಬರು ಯಾಕೆ ಸಂವಿಧಾನವಾಗಿ ಇರುತ್ತದ್ರು ಅನ್ನುವಂಥದ್ದು ಆ ಜನರಿಗೆ ಹೇಳುವಂಥದ್ದು. ಮತ್ತು ಬಾಬಾ ಸಾಹೇಬರು ಕಾಂಗ್ರೆಸ್ ಅವರು ಹೇಗೆ ಅನ್ಯಾಯ ಮಾಡಿರೋದನ್ನ ಯಾರು ಕಾಂಗ್ರೆಸ್ ಅನ್ಯಾಯಗಳು ಬರೀ ಕಾಂಗ್ರೆಸ್ಗೆಲ್ಲ 40 ವರ್ಷ ಅವ್ರಿಗೆ ಹೇಳ್ಬೇಕಾಗಿತ್ತು. ಬಾಬಾ ಸಾಹೇಬರಿಗೆ ಹೇಗೆ ಕಾಂಗ್ರೆಸ್ ಅವರು ಅನ್ಯಾಯ ಮಾಡಿದ್ರು ಮತ್ತು ನೀವು ಇವತ್ತು ಏನು ಮಾಡ್ತಾರೆ ಅದನ್ನು ಏನು ನಾಯಕರು ಇತಿಹಾಸದಲ್ಲಿ ಆದಂಥ ಅನೇಕ ಘಟನೆಗಳನ್ನ ನೀವು ಮನವರಿಕೆ ಮಾಡಿಕೊಡುವಂಥದ್ದು. ಅದನ್ನು ನಾವು ಇಲ್ಲಿಂದ ಹೋದ ನಂತರ ಸಮಾಜದಲ್ಲಿ ಹೇಳ್ಬೇಕಂತದ ಬರೀ ಇಲ್ಲಿಗೆ ಇಲ್ಲಿಂದ ಹೋಗಬಾರ್ದು. ಬಿಜೆಪಿಯವರು ಯಾವಾಗಲೂ ಇಂಥ ಇನ್ಸಿಡೆಂಟ್ಗಳನ್ನ ಹುಡುಕ್ತಾ ಇರ್ತಾರೆ ರಾಜಕೀಯ ಮಾಡಲಿಕ್ಕೆ. ಹಾಗಾದ್ರೆ ಈಗ ಒಂದು 15 ದಿನಗಳಿಗೆ ಒಂದು ವಾರದಿಂದ ಮಲಗಾಮ್ನಲ್ಲಿ ನಡೀತಲ್ಲ ಅಂತ ಏನ್ ಹೇಳ್ತಾರೆ, ಪ್ರಧಾನಮಂತ್ರಿ ಹೋಗಿದಾರ. 26 ಜನ ಸತ್ತು ಉಗ್ರರು ದಾಳಿ ಮಾಡಿ ಅವ್ರ ಮೇಲೆ ಶೂಟ್ ಮಾಡಿದ್ರು. ಪ್ರಧಾನಮಂತ್ರಿ ಹೋದ್ರ. ಈಸ್ ಇಟ್ ನಾಟ್ ಎ ಫೇಲ್ಯೂರ್ ಆಫ್ ದಿ ಸೆಕ್ಯೂರಿಟಿ ಲ್ಯಾಬ್ಸ್ ಅಲ್ವೋ ಇದು? ಅಲ್ಲಿ ನಾನು ಕೇಳಿದೆ, ನಮ್ಮ ಲೀಡರ್ ಒಬ್ಬ ಹೋಗಿದ್ದ ಅಲ್ಲಿ ಕಾಶ್ಮೀರಕ್ಕೆ. ಅವ್ರು ಕೇಳಿದಾಗ ಒಬ್ಬ ಪೊಲೀಸ್ನವನಿಲ್ಲ, ಒಬ್ಬ ಸೆಕ್ಯೂರಿಟಿಯವನಿಲ್ಲ, ಯಾರು ಇಲ್ಲ ಅಂತಂದ್ರೆ ಏನಂತ. ಬಹಳಷ್ಟು ಜನ, 100 ಜನ ಪ್ರವಾಸಿಗರು ಹೋಗ್ತಾರೆ ಅಂತ ಸ್ಥಳದಲ್ಲಿ ಪೊಲೀಸ್ನವ್ರು ಇರ್ಬೇಕಾ ಬೇಡ? ಪೊಲೀಸ್ನವರೇ ಇರ್ಲಿ.